ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಯಾವ ಟ್ರೈನ್ ಜರ್ನಿ ತೊಗೊಂಡಿದ್ದೀನಿ ಅಂದರೆ ಟ್ರೈನ್ ನಂಬರ್ 16205 ತಾಳಗುಪ್ಪ ಮೈಸೂರು ಇಂಟರ್ಸಿಟಿ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಾ ಇರೋದು. ಈ ಟ್ರೈನ್ಗೆ ಏನಿದೆಯಲ್ಲ, ಎಷ್ಟು ಕಮೆಂಟ್ಸ್ ಬಂದಿತ್ತು ಅಂದರೆ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ಗೂ ಕಮೆಂಟ್ಸ್ ಇತ್ತು, ಮೈಸೂರು ತಾಳಗುಪ್ಪ ಮಾಡಿ ಇಲ್ಲ ತಾಳಗುಪ್ಪ ಮೈಸೂರು ಮಾಡಿ LHB ಅಪ್ಗ್ರೇಡ್ ಆಗಿದೆ ಅಂತ. ನಾನು ಸ್ವಲ್ಪ ಡಿಲೇ ಮಾಡ್ಕೊಂಡ್ಬರ್ತಿದ್ದೆ, ಯಾಕಂದರೆ LHB ಆಗೋಕ್ಕಿಂತ ಮುಂಚೆ 4 ವೀಕ್ಸ್ ಬ್ಯಾಕ್ ಏನೋ ICFಲ್ಲಿ ಜರ್ನಿ ಮಾಡಿದ್ದೆ. ಮತ್ತೆ ಜರ್ನಿ ಮಾಡಿಸಿದ್ರೆ ಅದೇ ರೂಟು ಅದೇ ಟ್ರೈನ್ ಇದಾಗೋಗುತ್ತೆ ಅಂತ ನಾನು ಜರ್ನಿ ಮಾಡಿರಲಿಲ್ಲ. ಅದು ಬೇರೆ ನಾನು LHB ಆಗಿದ ತಕ್ಷಣವೇ ನಾನು ವೀಡಿಯೋ ಮಾಡಿದ್ರೆ ಆಲ್ಮೋಸ್ಟ್ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಹೊಸ ಬ್ರ್ಯಾಂಡ್ ನ್ಯೂ LHB ಕೋಚಸ್ ಕೂಡ ಸಹ ಕೊಟ್ಟಿರ್ತಾರೆ. ಒನ್ ಮಂತ್ ಆದಮೇಲೆ ನಾವು ಜರ್ನಿ ಮಾಡಿದ್ರೆ ಅದ್ರ ರಿಯಾಲಿಟಿ ಮತ್ತು ಅದರದ್ದು ಕಂಡೀಷನ್ ಯಾವ ಥರ ಇದೆ ಅಂತ ನಿಮಗೆ ತೋರಿಸೋಣ ಅಂತ ನಾನು ಅದನ್ನ ಡಿಲೇ ಮಾಡ್ಕೊಂಬಂದೆ. ಅದು ಬೇರೆ ನಾನು ರೀಸೆಂಟಾಗಿ ವಿಜಯಪುರ ಮಂಗಳೂರು ಎಕ್ಸ್ಪ್ರೆಸ್ ಮಾಡಿದಾಗಲೂ ಅಷ್ಟೇ, ಅದರಲ್ಲೂ ಹಂಗೆ ಆಗಿತ್ತು. ಸ್ಟಾರ್ಟಿಂಗ್ LHB ಸಿಕ್ಕಾಗ ಅದಕ್ಕೆ 2026 ಬ್ರ್ಯಾಂಡ್ ನ್ಯೂ LHB ಕೋಚಸ್ ಸಿಕ್ತಿತ್ತು. ಆಮೇಲೆ 2 ವೀಕ್ಸ್ ಆದಮೇಲೆ ನಾನು ಜರ್ನಿ ಮಾಡಿದಾಗ ನಿಮಗೆ ನೋಡಿ ತೋರಿಸಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಓಲ್ಡ್ ಕೋಚಸ್ ಇತ್ತು. 2018 ಮತ್ತು 2021 ಮತ್ತು 2025 ಮೇಡ್ ಕೋಚಸ್ ಸಹ ಇತ್ತು. 2026 ಮೇಡ್ ಕೋಚಸ್ ಸಹ ಟ್ರೈನಲ್ಲಿ ಒಂದು ಕೋಚ್ ಕೂಡ ನನಗೆಲ್ಲೂ ನೋಡ್ಲಿಕ್ಕೆ ಸಿಗಲಿಲ್ಲ. ಅದಕ್ಕೆ ಈ ಟ್ರೈನಲ್ಲಿ ಹೆಂಗೆ ಅದೇ ಥರ ಆಗಿದೆಯಾ ಅಂತ 1 ಮಂತ್ ಆದಮೇಲೆ ಈಗ ನಾನು ಜರ್ನಿ ಮಾಡ್ತಾಯಿದ್ದೀನಿ. ಈಗ ಬಂದಿದ್ದೆ ನಾನು ತಾಳಗುಪ್ಪ ರೈಲ್ವೆ ಸ್ಟೇಷನ್ಗೆ. ಈಗ ಹೋಗೋಣ ಬನ್ನಿ. ಇವಾಗ ಲೈನು ಉದ್ದಕ್ಕೆ ಎಷ್ಟು ಕೋಚಸ್ ಇದೆ ಅಷ್ಟು ಕೋಚಸ್ಸಿಂದ ನಿಮಗೆ ಯಾವ ಇಯರ್ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ನೋಡಿ, ಲಾಸ್ಟಿಂದ ಫಸ್ಟ್ ಜನರಲ್ಲು 2026 ಮೆಡ್ ಕೋಚಸ್ ಕೊಟ್ಟಿದ್ದಾರೆ. ಇದು ಓಕೆ, ಸೂಪರ್. ಇದು 26 ಮೆಡ್ ಕೋಚಸ್ಸಿಂದು. ಮತ್ತು ಎರಡನೇ ಜನರಲ್ ಬಂದ್ಬಿಟ್ಟು ಲಾಸ್ಟಲ್ಲಿ 2 ಜನರಲ್ ಇರುತ್ತೆ ನಿಮಗೆ. ಇದ್ರದ್ದು ಬಂದ್ಬಿಟ್ಟು ನೋಡ್ಬೋದು, ಇದು ಅಷ್ಟೇ 2026 ಮ್ಯಾನುಫ್ಯಾಕ್ಚರ್ಡೇ ಇದೆ. ಸೂಪರ್ ಆಗಿದೆ ಅವರು. 26 ಓಕೆ. ಒಂದು AC ಚೇರ್ ಕಾರ್ ಕೂಡ ಸಹ ಈ ಟ್ರೈನಲ್ಲಿ ನೋಡ್ಬೋದು. 2025 ಮೇಡ್ ಕೋಚಸ್. ಜನರಲ್ 2026, ಆದರೆ AC ಚೇರ್ ಕಾರ್ 2025. ಮತ್ತು ಇದು D1ನಲ್ಲಿ 2026 ಮ್ಯಾನುಫ್ಯಾಕ್ಚರ್ಡ್ ಕೋಚಸ್ ಕೂಡ ಸಹ ಇದೆ ಇದರಲ್ಲಿ. ಇನ್ನೂ ಬಟ್ D2ದು 2026 ಮ್ಯಾನುಫ್ಯಾಕ್ಚರ್ಡ್. ಸೂಪರ್ ಆಗಿದೆ. D5 ನೋಡೋಣ. ಇದ್ರದ್ದು ಅಷ್ಟೇ 2026 ಮ್ಯಾನುಫ್ಯಾಕ್ಚರ್ಡ್. ಸೆಕೆಂಡ್ ಸೀಟಿಂಗ್ ಒಟ್ಟು 5 ಸೆಕೆಂಡ್ ಸೀಟಿಂಗ್ ನೋಡಲಿಕ್ಕೆ ಸಿಗುತ್ತೆ. 5 ಕೋಚಸ್ಸನ್ನು 2026 ಮ್ಯಾನುಫ್ಯಾಕ್ಚರ್ಡ್ ಇಯರು. ಜನರಲ್ಲು ಅಲ್ಲಿವರೆಗೂ ಮಾತ್ರ ರಿಸರ್ವೇಷನ್, ಇಲ್ಲಿಂದ ಜನರಲ್ ಕೋಚಸ್ ಸ್ಟಾರ್ಟ್ ಆಗುತ್ತೆ. ಜನರಲ್ ಕೋಚು ಅಷ್ಟೇ 2026 ಮ್ಯಾನುಫ್ಯಾಕ್ಚರ್ಡ್ ಇದೆ. ಇದು ಅಷ್ಟೇ 2026 ಮ್ಯಾನುಫ್ಯಾಕ್ಚರ್ಡ್ ಕೋಚು. ಮತ್ತು ಇದು ಅಷ್ಟೇ 2026 ನೋಡ್ಕೊಳ್ಳಿ. ಇದು ಅಷ್ಟೇ 2026. ಮತ್ತು ಫ್ರಂಟಲ್ಲಿ ಒಂದು ಜನರಲ್ಲು, ಅದು ಅಷ್ಟೇ 2026. ಪರವಾಗಿಲ್ಲ ಗುರು, ಆಲ್ಮೋಸ್ಟ್ ಎಲ್ಲ 2026 ಮ್ಯಾನುಫ್ಯಾಕ್ಚರ್ಡ್ ಕೋಚಸ್ಸೇ ಕೊಟ್ಟಿದ್ದಾರೆ ಮೈಸೂರು ತಾಳಗುಪ್ಪ ಇಂಟರ್ಸಿಟಿ ಎಕ್ಸ್ಪ್ರೆಸ್. ಇನ್ನೂ ಅದೇ ಕೋಚಸ್ ಜೊತೆ ಓಡ್ತಿದೆ. ಒಂದು AC ಚೇರ್ ಕಾರ್ ಮಾತ್ರ 2025 ಇದೆ. ಮಿಕ್ಕಿದೇನಿದೆ ಜನರಲ್ಲು ಸೆಕೆಂಡ್ ಸೀಟಿಂಗ್ ಕೋಚಸ್ ಎಲ್ಲನೂ 2026 ಮ್ಯಾನುಫ್ಯಾಕ್ಚರ್ಡ್ ಕೋಚಸ್ ಜೊತೆ ಓಡ್ತಿದೆ. 2026 ಮ್ಯಾನುಫ್ಯಾಕ್ಚರ್ಡ್ದು ಜನರಲ್ ಕೋಚ್ ಇಂಟೀರಿಯರ್ ಯಾವ ಥರ ಇದೆ ಅಂತ ನೋಡೋಣ. ಮತ್ತು ಕಂಡೀಷನ್ನು ನೋಡ್ಕೊಂಬರೋಣ. ನೋಡ್ಬೋದು, ಎದುರುಗಡೆ ಮಿರರ್ ಇದೆ. ಮಿರರ್ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಮತ್ತು ಇವಾಗ ವಾಟರ್ ಫಿಲ್ ಆಗ್ತಿದೆ ಗುರು. ಮತ್ತು ಜನರಲ್ದು ನೋಡ್ಬೋದು ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ತಾಳಗುಪ್ಪ ಮೈಸೂರು ಇಂಟರ್ಸಿಟಿ ಎಕ್ಸ್ಪ್ರೆಸ್ದು ಇಂಟೀರಿಯರ್ ನಿಮ್ಗೆ ಆಲ್ಮೋಸ್ಟ್ ತೋರಿಸಿದ್ದೀನಿ ನಾನು. ಒಂದು USB ಚಾರ್ಜಿಂಗ್ ಸ್ಲಾಟ್ ಇರುತ್ತೆ, ಒಂದು ನಾರ್ಮಲ್ ಚಾರ್ಜಿಂಗ್ ಸ್ಲಾಟ್ ಇರುತ್ತೆ, ಮತ್ತು ಬ್ಯಾಗ್ ಹೋಲ್ಡರು, ಮತ್ತು ಮೇಲ್ಗಡೆ ಕೂತ್ಕೊಳ್ಳೋಕ್ಕೆ ಸೀಟು, ಮತ್ತು ಇಲ್ಲಿ ಸೀಟಿಂಗ್ ಕಂಪೋಸಿಷನ್ ಅಷ್ಟೇ ಇಲ್ಲಿ. ಮತ್ತು ಇಲ್ಲಿ ಸಿಂಗಲ್ ಸೀಟವ್ರಿಗೆ ಒಂದೇ ಒಂದು ಚಾರ್ಜಿಂಗ್ ಸಾಕೆಟ್ ನೋಡಲಿಕ್ಕೆ ಸಿಗುತ್ತೆ. ಇದು ನಾನು ಟ್ರೈ ಮಾಡ್ದೆ ಆವಾಗಲೇ ನನ್ನ ಫೋನ್ ಹಾಕೊಳೋಕ್ಕೆ. ಫುಲ್ಲು ಸ್ಲೋ ಇದೆ ಗುರು. ಫಾಸ್ಟ್ ನಂದು ಸ್ಪೀಡಾಗಿ ಆಗುತ್ತೆ ಚಾರ್ಜಿಂಗು, ಆದರೆ ಇದಕ್ಕೆ ಹಾಕ್ಕೊಂಡ್ಮೇಲೆ ಫುಲ್ಲು ಸ್ಲೋ. 1 ಅವರ್ ಆದಮೇಲೆ 10% ಆಗಿದೆ. ವಾ, ಇವಾಗಿನ ಮಟ್ಟಕ್ಕೆ ಫುಲ್ ಇವಾಗ ತಾನೇ ಬಂದಿದೆಯಲ್ಲ, ಎಲ್ಲ ಕ್ಲೀನ್ ಮಾಡಿ ನಿಂತಿದೆ ಗಾಡಿ. ವಾಶ್ರೂಮ್ ಕಂಡೀಷನ್ನು ತೋರಿಸ್ತೀನಿ ಬನ್ನಿ. ಮತ್ತು ನಿಮಗೆ ಡಸ್ಟ್ಬಿನ್ ಸಹ ಇಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಇರಬೇಕು, ಆದರೆ ಫೈರ್ ಎಕ್ಸ್ಟಿಂಗ್ವಿಷರ್ ಇಲ್ಲ. ಮತ್ತು ಇಲ್ಲೊಂದು ಡಸ್ಟ್ಬಿನ್ ಇರುತ್ತೆ, ಆದರೆ ಇಲ್ಲ ಇಲ್ಲಿ. ಮತ್ತು ಇದು ಸೋಪ್ ಹ್ಯಾಂಡ್ಲು ಕೊಟ್ಟಿದ್ದಾರೆ, ಸೋಪ್ ಇಲ್ಲ. ಮತ್ತು ಈಗ ನಾನು ಬಂದಿದ್ದೀನಿ ಇನ್ನೊಂದ್ಸಲ ವಾಶ್ರೂಮ್ಗೆ. ನೋಡ್ಬೋದು ಕೆಳಗಡೆ ಮ್ಯಾಟ್ ಹಾಕಿದ್ದಾರೆ. ಹೇಳಿಲ್ವಾ 26 ಮ್ಯಾನುಫ್ಯಾಕ್ಚರ್ ಕೋಚಸಲ್ಲಿ ಮ್ಯಾಟ್ ಅಂತೂ ನಿಮ್ಗೆ ನೋಡಲಿಕ್ಕೆ ಸಿಗುತ್ತೆ ವಾಶ್ರೂಮಲ್ಲೂ. ಅದು ಜನರಲ್ಲೂ ವಾಶ್ರೂಮಲ್ಲಿ ಮ್ಯಾಟ್ ಕೂಡ ಸಹ ನೀವು ನೋಡ್ಬೋದು. ಮತ್ತು ಲಿಕ್ವಿಡ್ ಸೋಪ್ ಇದ್ದಾರೆ, ಲಿಕ್ವಿಡ್ ಇಲ್ಲ. ಮತ್ತು ವಾಟರ್ ಅಂತ ಬರ್ತಿದೆ, ಇವಾಗ ತಾನೇ ಫಿಲ್ ಆಗಿದೆ ಅಂದರೆ ಬಂದೇ ಬರ್ತಾ ಇರುತ್ತೆ. ಇದು ಜನರಲ್ ಕ್ಲಾಸ್ ಇಂಟೀರಿಯರ್ ಯಾವ ಥರ ಇದೆ, ಕಂಡೀಷನ್ ಯಾವ ಥರ ಇದೆ ಅಂತ ನಿಮಗೆ ಇವಾಗ ನಾನು ತೋರಿಸಿದೆ. ಈಗ
ಸೆಕೆಂಡ್ ಸೀಟಿಂಗ್ದು ಇಂಟೀರಿಯರು ಮತ್ತು ಕಂಡೀಷನ್ ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಎಂಟ್ರ್ ಆಗ್ತಿದ್ದಂಗೆ ನಿಮಗೆ ಎದುರುಗಡೆ ಮಿರರು ಮತ್ತು ವಾಶ್ ಬೇಸಿನ್ ಇದೆ, ನೀರು ಬರ್ತಾ ಇದೆ, ಒಂದು ಡಸ್ಟ್ಬಿನ್ನು, ಒಂದು ಫೈರ್ ಎಕ್ಸ್ಟಿಂಗ್ವಿಷರು, ಇನ್ನೊಂದು ಡಸ್ಟ್ಬಿನ್ನು, ಮತ್ತು ಅದು D5. ಇವಾಗ ಇದು D4. ಇಂಟೀರಿಯರ್ ಬಗ್ಗೆ ಹೇಳಬೇಕು ಅಂದರೆ ಹಾಲೇ ತೋರಿಸಿದ್ದೀನಿ ನಿಮ್ಗೆ, ಇನ್ನೊಂದು ಸತಿ ತೋರಿಸ್ತೀನಿ. ಒಂದು USB ಚಾರ್ಜಿಂಗ್ ಸ್ಲಾಟ್ ಇದೆ, ಮತ್ತು ಒಂದು ನಾರ್ಮಲ್ ಚಾರ್ಜಿಂಗ್ ಸ್ಲಾಟ್ ಕೂಡ ಸಹ ಕೊಟ್ಟಿದ್ದಾರೆ, ಮತ್ತು ಫ್ಯಾನ್ ಸ್ವಿಚರ್ಸು, ಮತ್ತು ಲಗೇಜ್ ಹೋಲ್ಡರು, ಮತ್ತು ಲಗೇಜ್ ಇಡಕ್ಕೆ ಸ್ಪೇಸು, ಮತ್ತು ಸೀಟ್ ನೋಡ್ಕೊಳ್ಳಿ. ಮತ್ತು ಇದು ಅಷ್ಟೇ ನೋಡಿ, ನೀಟ್ನೆಸ್ಸು ಎಷ್ಟು ಗಲೀಜಿದೆ ಗುರು ಸೀಟೆಲ್ಲ. ಇದಕ್ಕಿಂತ ಸೆಕೆಂಡ್ ಸೀಟಿಂಗಿಗಿಂತ ಜನರಲ್ಲೇ ಎಷ್ಟೋ ಪರವಾಗಿಲ್ಲ ಗುರು ಕೋಚು, ಅದು ಸ್ವಲ್ಪ ನೀಟಾಗಿದೆ ನೋಡಿ. ಮತ್ತು ಲಗೇಜ್ ಹೋಲ್ಡರು, ಮತ್ತು ಲಗೇಜ್ ಇಡಕ್ಕೆ ಸ್ಪೇಸ್ ಇಲ್ಲೂ ಸೇಮ್ ಚಾರ್ಜಿಂಗ್ ಸಾಕೆಟ್ ಈ ಥರ ಒಂದು, ಮತ್ತು ನಾರ್ಮಲ್ ಒಂದು, ಮತ್ತು ಮಿರರು. ಇವಾಗ ನೋಡಿ ಕೆಳಗಡೆ ಸ್ವಲ್ಪ ನೀಟಾಗಿದೆ, ಆದರೆ ಸೀಟ್ ಮಾತ್ರ ನನಗೆ ಇದಾಗಲಿಲ್ಲ, ಸೀಟ್ ಗಲೀಜಾಗಿದೆ. ಮತ್ತು ಇದು ಅಷ್ಟೇ ನೋಡಿ, ಜನಗಳು ಕ್ಲೀನಾಗಿ ಇಟ್ಕೊಬೇಕು ಗುರು. ನಾವು ಎಲ್ಲನೂ ರೈಲ್ವೆ ಅವ್ರು ಕ್ಲೀನ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಜನಗಳು ಸ್ವಲ್ಪ ಕ್ಲೀನಾಗಿ ಇಟ್ಕೊಬೇಕು. ನೋಡ್ಬೋದು, ಜನಗಳದ್ದು ಕರ್ತವ್ಯನೂ ಆಗುತ್ತೆ. ಟ್ರೈನ್ ಹೊಸದು ಕೊಡ್ತಾರೆ ಅಂತ ಗಲೀಜು ಮಾಡಿಬಿಡ್ತಾರೆ, ಅವ್ರು ಕ್ಲೀನ್ ಮಾಡ್ಕೊತಾರೆ ಅಂತ. ಅದು ನಮ್ಮ ಗಾಡಿ, ಇದು ನಾವು ಓಡಾಡೋ ಗಾಡಿ, ನಮ್ಮ ಮನೆ ಗಾಡಿ ಥರನೇ. ನಮ್ಮ ಮನೆಗೆ ನಾವು ವೆಹಿಕಲ್ ಏನು ಕಾರು ಬೈಕ್ ಎಷ್ಟು ನೀಟಾಗಿ ಇಟ್ಕೊತೀವೋ ಹಂಗೆ ಟ್ರೈನು ಕೂಡ ಸಹ ಅಷ್ಟು ನೀಟಾಗಿ ಇಟ್ಕೊಳಕ್ಕಾಗಲಿಲ್ಲ, ನಾನು ಒಂದು ಸ್ವಲ್ಪನಾದ್ರು ನೀಟಾಗಿ ಮೇಂಟೈನ್ ಮಾಡಬೇಕಲ್ವ. ಗಾಡಿ ಥರನೇ ನಾವು ಈ ಟ್ರೈನ ಮೇಂಟೈನ್ ಮಾಡಬೇಕು. ಗೌರ್ಮೆಂಟಿಗೆ ಗಲೀಜು ಮಾಡೋಣ, ಅವ್ರು ಕ್ಲೀನ್ ಮಾಡ್ಕೊತಾರೆ ಅಂತ ನೆಗ್ಲೆಕ್ಟಲ್ಲಿ ಮಾಡಿದ್ರೆ ನಿಮ್ಗೆ ಆಮೇಲೆ ಈ ಥರ ಗಲೀಜಾಗಿ ಸಿಗುತ್ತೆ. ಅವರಂತ ಎಷ್ಟಂತ ಮಾಡ್ತಾರೆ, ಆಮೇಲೆ ನೀವೇ ಓಡಾಡೋರು, ಆಮೇಲೆ ನಿಮಗೆ ಈ ಥರ ಗಲೀಜು ಸೀಟ್ಸ್ ನೋಡಲಿಕ್ಕೆ ಸಿಗುತ್ತೆ. ಸ್ವಲ್ಪ ಜನಗಳು ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಬೇಕು. ಈಗ ಬನ್ನಿ ಇಂಟೀರಿಯರ್ ವಾಶ್ರೂಮ್ದು ನೋಡ್ಕೊಂಬರೋಣ. ಕಂಡೀಷನ್ ಹತ್ರ ಇದೆ, ಎದುರುಗಡೆ ಮಿರರ್ ಇದೆ, ಮತ್ತು ಇನ್ನೇ ಕೆಳಗಡೆ ನೋಡ್ಕೊಳ್ಳಿ ಕಂಡೀಷನ್ನು. ಮತ್ತು ಡಸ್ಟ್ಬಿನ್ ಇದೆ, ಮತ್ತು ನೀರು ಬರ್ತಿದೆ ಅಂದ್ಕೊತೀನಿ. ನೀರು ಬರ್ತಿದೆ, ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಅದು. ಮತ್ತು ಲಿಕ್ವಿಡ್ ಸೋಪ್ ಕೂಡ ಸಹ ಕೊಟ್ಟಿದ್ದಾರೆ, ನೋಡ್ಬೋದು. ವಾಶ್ರೂಮ್ ಕಂಡೀಷನ್ ಪರವಾಗಿಲ್ಲ, ನೀಟಾಗಿದೆ. ಇವತ್ತಿಂದ ನಮ್ಮ ಲೋಕೋಮೋಟಿವ್ KGM WAP7 ಕೊಟ್ಟಿದ್ದಾರೆ 39165. ಟೊಮೊಟೊ ಬಾತ್ ತೊಗೊಂಡೆ, ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಸಿಗ್ತಾಯಿತ್ತು, 50 ರುಪೀಸನ್ನೇ. ಹೋಮ್ ಮೇಡ್ ಅಂದರು ಗುರು, ಮನೆಯಿಂದ ಮಾಡ್ಕೊಂಬಂದು ಇಲ್ಲಿ ಮಾಡ್ತಾ ಇದ್ದಾರೆ. 50 ರುಪೀಸು, ಬಿಸಿ ಇದೆ, ಅದಕ್ಕೆ ಒಂದು ತೊಗೊಂಡೆ ಟೇಸ್ಟ್ ಮಾಡೋಣ ಅಂತ. ಮತ್ತು ತಾಳ್ಗುಪ್ಪದಲ್ಲಿ ನಿಮಗೆ ಒಂದೇ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಸ್ಟಾಲ್ ನೋಡಲಿಕ್ಕೆ ಸಿಗುತ್ತೆ. ಈಗ ಟ್ರೈನ್ ಡಿಪಾರ್ಟ್ ಆಗಲಿ, ಟ್ರೈನ್ ಡಿಪಾರ್ಟ್ ಆಗೋಕ್ಕಿಂತ ಒಂದು 5 ನಿಮಿಷ ಇದೆ. ಟ್ರೈನ್ ಡಿಪಾರ್ಟ್ ಆದಮೇಲೆ ನಿಮಗೆ ತಿಂದು ನಿಮಗೆ ರಿವ್ಯೂ ಹೇಳ್ತೀನಿ. ಡಾಟ್ ಆನ್ ಟೈಮಿಂದ ನಾವು ಡಿಪಾರ್ಟ್ ಆಗ್ತಾಯಿದ್ದೀವಿ. ತಾಳ್ಗುಪ್ಪ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ರಿಂದ. ಬನ್ನಿ ಟ್ರೈನಿಂದು ಟೈಮಿಂಗ್ಸ್ ಬಗ್ಗೆ ಮಾತಾಡೋಣ. ಈ ಟ್ರೈನ್ ಏನಿದೆಯಲ್ಲ, ಎವ್ರಿ ಡೇ ಮಧ್ಯಾಹ್ನ 2 ಗಂಟೆ 50 ನಿಮಿಷಕ್ಕೆ ಬಿಡುತ್ತೆ ತಾಳ್ಗುಪ್ಪನ. ಅದೇ ದಿನ ನೈಟ್ 10 ಗಂಟೆ 30 ನಿಮಿಷಕ್ಕೆಲ್ಲ ರೀಚ್ ಆಗುತ್ತೆ ಮೈಸೂರು ಜಂಕ್ಷನ್ಗೆ. ಇದೇ ಅಂಗಡಿಲಿ ನಾನು ತೊಗೊಂಡಿದ್ದು ಪಲಾವು, ಮನೆಯಿಂದ ಮಾಡ್ಕೊಂಬರ್ತಾರೆ ಗುರು.
ಅನ್ಬಾಕ್ಸ್ ಮಾಡೋಣ. ನೋಡಿ ಟೊಮೊಟೊ ಬಾತು ಸ್ಪೂನ್ ಕೊಟ್ಟಿದ್ದಾರೆ. ಪಿಕಲ್ ಹಾಕ್ತೀನಿ ಅಂದರು ಪಿಕಲ್ ಬೇಡ ಅಂತ ಹೇಳಿದ್ದೀನಿ. ಮತ್ತು ಈರುಳ್ಳಿ ಹಾಕಿದ್ದಾರೆ, ಮತ್ತು ಕ್ಯಾರೆಟ್ ಇದೆ, ಬೀನ್ಸ್ ಇದೆ, ಬಟಾಣಿ ಕೊಟ್ಟಿದ್ದಾರೆ, ಟೊಮೊಟೊ ಹಾಕಿದ್ದಾರೆ, ಮತ್ತು ಆಲೂಗೆಡ್ಡೆ ಕೂಡ ಸಹ ಟೊಮೊಟೊ ಬಾತಲ್ಲಿ ಅವೈಲಬಲ್ ಇದೆ. ಈಗ ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ. ಚೆನ್ನಾಗಿದೆ ಕೂಡ ಟೊಮೊಟೊ ಬಾತು, ಮನೇಲಿ ಮಾಡಿರೋದಂತೆ ಚೆನ್ನಾಗಿದೆ. ಬಟಾಣಿ ಜೊತೆಗಂತೂ ಇನ್ನೂ ಸೂಪರ್. ಹೋಮ್ ಮೇಡು ನೀವು ತೊಗೊಬೋದು, ಪ್ರಿಫರಬಲ್ ಇದೆ. 50 ರೂಪಾಯಿಗೆ 50 ರೂಪೀಸು ಟೊಮೊಟೊ ಬಾತು ಪ್ರಿಫರಬಲ್ ಅಂತಲೇ ಹೇಳ್ಬೋದು. ಈಗ ನೋಡೋಣ, ಇದು ಬೇಗ ಮುಗಿಸ್ತೀನಿ. ಈಗ ನೆಕ್ಸ್ಟ್ ಬರುತ್ತೆ ಇನ್ನು ಸಾಗರ. ಆ ಸ್ಟೇಷನ್ನ ನಾವು ಕವರ್ ಮಾಡಬೇಕು. ಬೇಗ ತಿಂದ್ಬಿಟ್ಟೆ ನಿಮಗೆ ಸಾಗರ ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ. ನೋಡಿ, ಬೆಂಗಳೂರು 353 ಕಿಲೋಮೀಟರ್, ತುಮಕೂರು 283, ಶಿವಮೊಗ್ಗ 73 ಕಿಲೋಮೀಟರ್, ಚಿತ್ರದುರ್ಗ 185 ಕಿಲೋಮೀಟರ್. ಬರೀ 15 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ. ಈಗ ಈ ಟ್ರೈನಿನ ಮೊದಲನೇ ಹೊಲ್ಟು ಸಾಗರ ಜಂಬಾಗಾರಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಮಧ್ಯಾಹ್ನ 3 ಗಂಟೆ 7 ನಿಮಿಷಕ್ಕೆ. ಆದರೆ ಬಂದೈತ್ರಿ ಈಗ 3 ಗಂಟೆ 8 ನಿಮಿಷ. 1 ನಿಮಿಷ ಡಿಲೇಯಿಂದ ಬಂದಿದ್ದೀವಿ, ಮತ್ತು 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಇಲ್ಲೂ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಬೋರ್ಡ್ ಮಾಡಿದ್ದಾರೆ ನಮ್ಮ ತಾಳಗುಪ್ಪ ಮೈಸೂರು ಇಂಟರ್ಸಿಟಿ ಎಕ್ಸ್ಪ್ರೆಸ್ಗೆ. ಮತ್ತು ಈಗ ರೀಸೆಂಟಾಗಿ ಒಂದು ಸುದ್ದಿ ಕೂಡ ಬಂದಿದೆ. ಏನು ಅಂದರೆ, ನಮ್ಮ ಕರ್ನಾಟಕ ರೈಲ್ವೆ ಮಿನಿಸ್ಟರ್ ಆದಂಥ ಸೋಮಣ್ಣ ಅವರು ಬೆಂಗಳೂರು ಮಂಗಳೂರು ಒಂದೇ ಭಾರತ್ ಎಕ್ಸ್ಪ್ರೆಸ್ ಬಿಡಬೇಕು ಅಂತ ತೀರ್ಮಾನ ತೊಗೊಂಡಿದ್ದಾರೆ. ನಾನಂತೂ ತುಂಬ ಕಾಯ್ತಾ ಇದ್ದೀನಿ, ಅದು ನಮ್ಮ ಒಂದೇ ಭಾರತ್ ಎಕ್ಸ್ಪ್ರೆಸ್ ನಮ್ಮ ಕುಡ್ಲಾಗೆ ಬರಲಿ ಅಂತ. ನೋಡಿ, ರೈಲ್ವೆ ಸ್ಟೇಷನಲ್ಲೆಲ್ಲ ಕೆಲಸ ನಡೀತಾ ಇದೆ. ನೋಡಿ ಎದುರುಗಡೆ ಯಾರು ಕಾಯ್ತಾ ಇದ್ದಾರೆ ಅಂತ. ಶಿವಮೊಗ್ಗ ತಾಳಗುಪ್ಪ ಪ್ಯಾಸೆಂಜರ್ ಟ್ರೈನ್. ಇದೇ ಟ್ರೈನ್ ರಿಕ್ಷರಿಂಗ್ ಮಾಡುತ್ತೆ ತಾಳಗುಪ್ಪ ಮೈಸೂರು ಎಕ್ಸ್ಪ್ರೆಸ್ ಜೊತೆಗೆ. ನೈಟ್ 9 ಗಂಟೆಗೇನೋ ಬಿಡುತ್ತೆ ತಾಳಗುಪ್ಪನ.
141 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ. ಈಗ ಆನಂದಪುರಂ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಮಧ್ಯಾಹ್ನ 3 ಗಂಟೆ 37 ನಿಮಿಷಕ್ಕೆ. ಆದರೆ ಬಂದೈತ್ರಿ ಈಗ 3 ಗಂಟೆ 37 ನಿಮಿಷ ಡಾಟ್ ಆನ್ ಟೈಮ್ ಈಗ ಇಂದ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಆನಂದಪುರಂ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 1ರಿಂದ. ಇಲ್ಲೂ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಬೋರ್ಡ್ ಮಾಡಿದ್ದಾರೆ ನಮ್ಮ ಟ್ರೈನಿಗೆ. ಇವಾಗ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಕುಂಸಿ ರೈಲ್ವೆ ಸ್ಟೇಷನ್ಗೆ. 2 ನಿಮಿಷ ಡಿಲೇಯಿಂದ ನಮ್ಮ ಟ್ರೈನ್ ಬಂದಿದೆ. ಇಲ್ಲೂ ಏನೋ ಪ್ಯಾಸೆಂಜರ್ ಬೋರ್ಡಿಂಗ್ ಇರಲ್ಲ ಅಂದ್ಕೊಂಡೆ. ಇಲ್ಲೂ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾರೆ ನೋಡ್ಬೋದು. 4:19 ಆಗ್ತಿದೆ. ಆ್ಯಕ್ಚುಲಿ ಬರೋ ಟೈಮಿಂಗ್ ಇರೋದು 4 ಗಂಟೆ 16 ನಿಮಿಷ. ನೀವೇನು ಈ ಬಿಲ್ಡಿಂಗ್ ಎಲ್ಲ ನೋಡ್ತಾ ಇದ್ರಲ್ಲ, ಇದು ಹೊಸದಾಗಿ ರೈಲ್ವೆ ಸ್ಟೇಷನ್ ಕ್ರಿಯೇಟ್ ಆಗ್ತಿದೆ. ಕೋಟೆಗಂಗನೂರು ಟರ್ಮಿನಲ್ ಅಂತಲೇ ಹೇಳ್ಬೋದು. ಇಲ್ಲಿಂದ 2 ಲೈನ್ ಹೋಗ್ತಿದೆ, ಅವರು ಹೊಸ 2 ಲೈನ್ ಆಗ್ತಿದೆ. ಅದು ಯಾವ ಲೈನೋ ಎಲ್ಲಿಗೋಗುತ್ತೆ ಅದು ನಿಮಗೆ ಶಿವಮೊಗ್ಗಕ್ಕೆ ಹೋಗ್ಬಿಟ್ಟೆ ಹೇಳ್ತೀನಿ. ಇವಾಗಿನ ಮಟ್ಟಿಗೆ ಕೋಟೆಗಂಗನೂರು ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ಸ್ ನೋಡ್ಕೊಳ್ಳಿ, ಹೊಸದಾಗಿ ರೆಡಿ ಆಗ್ತಿದೆ ಎಲ್ಲ. ಮತ್ತು ಈ ಕಡೆನೂ ರೆಡಿ ಆಗಿದೆ, ತೋರಿಸ್ತೀನಿ. ಒಂದು ದೊಡ್ಡ ಟರ್ಮಿನಲ್ ಅಂತಲೇ ಹೇಳ್ಬೋದು ಶಿವಮೊಗ್ಗದಲ್ಲಿ. ಇದೊಂದು ರೈಲ್ವೆ ಸ್ಟೇಷನ್ ಏನಾದ್ರು ರೆಡಿ ಆಯಿತು ಅಂದರೆ ಎಷ್ಟೊಂದು ಟ್ರೈನ್ಸ್ ಶಿವಮೊಗ್ಗಕ್ಕೆ ಎಕ್ಸ್ಟೆಂಡ್ ಆಗ್ತದೆ. ಮತ್ತು ಒಂದು ವಂದೇ ಭಾರತ್ ಕೂಡ ಸಹ ಬರೋ ಸಾಧ್ಯತೆ ಇದೆ. ನಮ್ಮ ತಾಲ್ಗುಪ್ಪ ಮೈಸೂರು ಇಂಟರ್ಸಿಟಿ ಎಕ್ಸ್ಪ್ರೆಸ್ ಬಂದಿದೆ ಈಗ ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಮಧ್ಯಾಹ್ನ 4 ಗಂಟೆ 45 ನಿಮಿಷಕ್ಕೆ. ಆದರೆ ಬಂದಿದೆ ಇಲ್ಲಿ 4 ಗಂಟೆ 46 ನಿಮಿಷ, ಅಂದರೆ 1 ನಿಮಿಷ ಲೇಟಾಗಿ ಬಂದಿದೆ. ಮತ್ತು 5 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಮತ್ತು ನಾನು ನಿಮಗೆ ಹೇಳ್ದಂಗೆ ಕೋಟೆಗಂಗನೂರಲ್ಲಿ 2 ಹೊಸ ರೈಲ್ವೆ ಲೈನ್ ಆಗ್ತಿದೆ. ಒಂದು ಬಂದ್ಬಿಟ್ಟು ಶಿವಮೊಗ್ಗ ಹರಿಹರ ಒಂದು ಲೈನ್ ಹೋಗ್ತಿದೆ ವಯ ಮಲೆಬೆನ್ನೂರು ಮೇಲೆ ಹರಿಹರ ಹೋಗುತ್ತೆ. ಹರಿಹರ ಅಂದರೆ ಹರಿಹರ ದಾವಣಗೆರೆ ಮಧ್ಯದಲ್ಲಿ ಏನಿದೆಯಲ್ಲ, ನ್ಯೂ ಅಮರಾವತಿ ಕಾಲೋನಿ ಜಂಕ್ಷನ್ ಅಲ್ಲಿಗೋಗಿ ಟಚ್ ಆಗುತ್ತೆ. ಇನ್ನೊಂದು ಲೈನ್ ಬಂದ್ಬಿಟ್ಟು ಶಿವಮೊಗ್ಗ ಶಿಕಾರಿಪುರ ಮೇಲೆ ರಾಣಿಬೆನ್ನೂರ್ಗೆ ಒಂದು ಹೋಗಿದೆ. ಅವೆರಡು ಲೈನ್ ಏನಾದ್ರು ಕಂಪ್ಲೀಟ್ ಆಯಿತು ಅಂದರೆ ಆರಾಮಾಗಿ ಕನೆಕ್ಟಿವಿಟಿ ಸಿಗುತ್ತೆ ಹುಬ್ಬಳ್ಳಿ ರೂಟಲ್ಲಿ. ಪ್ಲಾಟ್ಫಾರ್ಮ್ ನಂಬರ್ 2 ಅಲ್ಲಿ ನಿಂತಿದೆ ಮೈಸೂರು ಶಿವಮೊಗ್ಗ ಎಕ್ಸ್ಪ್ರೆಸ್. ಈಗ ಜಸ್ಟ್ ಬಂದಿದೆ ಮೈಸೂರಿಂದ. 5 ನಿಮಿಷ ಡಿಲೇಯಿಂದ ನಾವು ಈಗ ಡಿಪಾರ್ಟ್ ಆಗ್ತಾ ಇದ್ದೀವಿ
ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 1ರಿಂದ. ಮತ್ತು ನಾನು ಓಡ್ಸೋದು ತಾಲೂಕು ಬೆಂಗಳೂರು ನಾನು ಜರ್ನಿ ಮಾಡಿದಾಗ ಅದರಲ್ಲಿ ಹೇಳಿದ್ದೆ ಶಿವಮೊಗ್ಗದಲ್ಲಿ ಟೋಟಲ್ 2 ರೈಲ್ವೆ ಸ್ಟೇಷನ್ ಇದೆ ಅಂತ. ಆ್ಯಕ್ಚುಲಿ 2 ಅಲ್ಲ 3 ಇದೆ ರೈಲ್ವೆ ಸ್ಟೇಷನ್ನು. ಒಂದು ಬಂದ್ಬಿಟ್ಟು ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನು, ಇನ್ನೊಂದು ಶಿವಮೊಗ್ಗ ರೈಲ್ವೆ ಸ್ಟೇಷನ್ನು, ಇನ್ನೊಂದು ಶಿವಮೊಗ್ಗ ಬಿದರೆ ರೈಲ್ವೆ ಸ್ಟೇಷನ್. ಇಷ್ಟು ಜನ ಕಮೆಂಟ್ ಹಾಕಿದ್ರು ಶಿವಮೊಗ್ಗ ಟೌನು ಮತ್ತು ಶಿವಮೊಗ್ಗ ಮತ್ತು ಇನ್ನೊಂದು ಶಿವಮೊಗ್ಗ ಬಿದರೆ ಕೂಡ ಸಹ ಇದೆ. ಆದರೆ ರೈಲ್ವೆ ಸ್ಟೇಷನ್ ಇಲ್ಲ, ಮಾತ್ರ ಹೆಸರು ಇದೆ ಅದು ಶಿವಮೊಗ್ಗ ಬಿದರೆ. ನೂರ 15 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ಭದ್ರಾವತಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಸಾಯಂಕಾಲ 5 ಗಂಟೆ 8 ನಿಮಿಷಕ್ಕೆ. ಅದರ ಬಂದೈತ್ರಿ ಈಗ 5 ಗಂಟೆ 7 ನಿಮಿಷ, ಅಂದರೆ 1 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಭದ್ರಾವತಿಲಿ ಏನು ಅಷ್ಟು ಪ್ಯಾಸೆಂಜರ್ಸ್ ಏನು ಬೋರ್ಡಿಂಗ್ ಇಲ್ಲ, ಸ್ವಲ್ಪ ಮೀಡಿಯಮ್ ಪ್ಯಾಸೆಂಜರ್ಸ್ ಬೋರ್ಡ್ ಮಾಡಿದ್ದಾರೆ ನಮ್ಮ ಟ್ರೈನಿಗೆ. ಭದ್ರಾ ರಿವರ್ ನೂರ 35 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ತರೀಕೆರೆಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಸಾಯಂಕಾಲ 5 ಗಂಟೆ 28 ನಿಮಿಷಕ್ಕೆ. ಅದರ ಬಂದೈತ್ರಿ ಈಗ 5 ಗಂಟೆ 26 ನಿಮಿಷ. 2 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ಒಟ್ಟು 4 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ ತರೀಕೆರೆ ರೈಲ್ವೆ ಸ್ಟೇಷನ್. ಇಲ್ಲೂ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಮಾಡಿದ್ದಾರೆ ನಮ್ಮ ಟ್ರೈನಿಂದ. ಇಲ್ಲಿವರೆಗೂ ಅಷ್ಟೇ ತರೀಕೆರೆ. ಇಲ್ಲಿಂದ ನಾವು ನೆಕ್ಸ್ಟ್ ಎಂಟ್ರಾಗ್ತೀವಿ ಬೀರೂರಿಗೆ. ಬೀರೂರು ಎಲ್ಲಿ ಬರುತ್ತೆ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬೆಂಗಳೂರು ಹುಬ್ಬಳ್ಳಿ ಮೇನ್ ಲೈನ್ ಜಾಯ್ನ್ ಆಗ್ತೀವಿ. ಅಲ್ಲಿಂದ ಅಪ್ ಟು ಅರಸೀಕೆರೆವರೆಗೂ ಬೆಂಗಳೂರು ಹುಬ್ಬಳ್ಳಿ ಮೇನ್ ಲೈನಲ್ಲಿ ಇರ್ತೀವಿ. ಆಮೇಲೆ ಅರಸೀಕೆರೆಯಿಂದ ಮತ್ತೆ ಡೈವರ್ಷನ್ ತೊಗೋತೀವಿ ಹಾಸನ್ಗೆ. ಹಾಸನಿಂದ ಮತ್ತೆ ಇನ್ನೊಂದು ಡೈವರ್ಷನ್ ತೊಗೋತೀವಿ ಹೊಳೆನರಸೀಪುರ KR ನಗರದ ಮೇಲೆ ಮೈಸೂರಿಗೆ ರೀಚ್ ಆಗ್ತೀವಿ.
ಇವಾಗ ನಮ್ಮ ಟ್ರೈನ್ನ ಬೀರೂರು ಔಟ್ರಲ್ಲಿ ನಿಲ್ಸ್ಕೊಂಡಿದ್ದಾರೆ, ಒಳಗಡೆ ಇನ್ನೂ ಕಟ್ಸ್ಕೊಂಡಿಲ್ಲ. ಅದು ಬೇರೆ ಆ ಕಡೆಯಿಂದ ಬರ್ತಿದೆ. ಯಶವಂತಪುರದಿಂದ ಹಜರತ್ ನಿಜಾಮುದ್ದೀನ್ಗೆ ಹೋಗುವ ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ಈಗ ನಮ್ಮ ಟ್ರೈನ್ನ ಕ್ರಾಸಿಂಗ್ ಮಾಡ್ಕೊಂಡು ಹೋಗುತ್ತೆ. ಇವಾಗ ಒಂದು ನೋಡ್ಕೊಂಬಂದು ಒಂದು ಸಖತ್ತಾಗಿರೋ ಒಂದು ಕ್ರಾಸಿಂಗು. ನೂರ 60 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಬೀರೂರು ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಸಾಯಂಕಾಲ 5 ಗಂಟೆ 53 ನಿಮಿಷಕ್ಕೆ. ಆದರೆ ಬಂದೈತ್ರಿ ಈಗ 6 ಗಂಟೆ 4 ನಿಮಿಷ, ಅಂದರೆ 11 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 1 ನಿಮಿಷ ಹಾಲ್ಟ್ ಇದೆ. ನಾನು ಅಂದ್ಕೊಂಡೆ ಹಿಂದ್ಗಡೆ ಅದು ಬೇರೆ ನಮ್ಮ ಟ್ರೈನ್ ಹಿಂದಿಂದನೇ ಬರ್ತದೆ 16654 ಮುಂಬೈ LTT SMT ಬೆಂಗಳೂರು ಎಕ್ಸ್ಪ್ರೆಸ್. ಆ ಟ್ರೈನ್ ಓವರ್ಟೇಕ್ ಮಾಡ್ಕೊಂಡು ಹೋಗುತ್ತೆ ಅಂದ್ಕೊಂಡೆ, ಆದರೆ ಇನ್ನೂ ಓವರ್ಟೇಕ್ ಕೊಡಲಿಲ್ಲ. ಅದಿನ್ನೂ ಶಿವನಿ ಹತ್ರ ಏನೋ ಹಿಂದೆ ಗಾಡಿ ನೋಡ್ಬೇಕು. ಅರಸೀಕೆರೆಗೆ ಹೋಗೋಷ್ಟೇ ಆ ಟ್ರೈನ್ ನಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಹೋಗುತ್ತೆ ಅನಿಸುತ್ತೆ. ಅದೀಗ ರೀಸೆಂಟಾಗಿ ಹೊಸ ಟ್ರೈನ್ ಬಿಟ್ಟರಲ್ಲ ಬೆಂಗಳೂರಿಂದ ಮುಂಬೈಗೆ, ಆ ಟ್ರೈನು ಈಗ ಮುಂಬೈಯಿಂದ ಬರ್ತಾ ಇದೆ. ಆ ಟ್ರೈನ್ ಈಗ ನಮ್ಮ ಟ್ರೈನ್ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೋದು ಅನಿಸುತ್ತೆ. ಬೀರೂರು ಇಲ್ಲ ಅಂದರೆ ಕಡೂರು ಅರಸೀಕೆರೆ ಒಳಗಡೆ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ಅದು ದಾವಣಗೆರೆ ಬಿಟ್ಟರೆ ಡೈರೆಕ್ಟು ತುಮಕೂರು ಇರೋದು ನಾನ್ ಸ್ಟಾಪ್ ರನ್. ಮಧ್ಯದಲ್ಲಿ ಬೀರೂರು ಕಡೂರು ಅರಸೀಕೆರೆ ಸ್ಟಾಪ್ ಇಲ್ಲ. ನೋಡೋಣ, ಸದ್ಯದಲ್ಲೇ ಆ ಟ್ರೈನಲ್ಲೂ ಒಂದು 8 ಜರ್ನಿ ತೊಗೊಂಡ್ಬರ್ತೀನಿ, ಮುಂಬೈಯಿಂದ ಬೆಂಗಳೂರು ಇಲ್ಲ ಬೆಂಗಳೂರಿಂದ ಮುಂಬೈಗೆ. ಈಗ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಕಡೂರು ಜಂಕ್ಷನ್ಗೆ. ಪ್ಲಾಟ್ಫಾರ್ಮ್ ನಂಬರ್ 2 ಇಂದ ಡಿಪಾರ್ಟ್ ಆಗ್ತಿದೆ ಬೆಂಗಳೂರು ತಾಲ್ಗುಪ್ಪ ಇಂಟರ್ಸಿಟಿ ಎಕ್ಸ್ಪ್ರೆಸ್ಸು. ಆ್ಯಕ್ಚುಲಿ ನಮ್ಮ ಟ್ರೈನು ಕಡೂರಿಗೆ ಬರೋ ಟೈಮಿಂಗ್ ಇರೋದು ಸಾಯಂಕಾಲ 6 ಗಂಟೆ 4 ನಿಮಿಷಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಈಗ 6 ಗಂಟೆ 15 ನಿಮಿಷ, ಅಂದರೆ 11 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ನೋಡ್ಬೋದು ತಾಲ್ಗುಪ್ಪ ಇಂಟರ್ಸಿಟಿ ಫುಲ್ ಪ್ಯಾಕಲ್ಲಿ ಹೋಗ್ತಿದೆ ಗುರು. ಇದೇ ಟ್ರೈನ್ ಜಂಕ್ಷನಿಂಗ್ ಮಾಡುತ್ತೆ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಜೊತೆಗೆ. ಇಲ್ಲೂ ಎಷ್ಟೊಂದು ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ ನಮ್ಮ ಟ್ರೈನಿಂದ ಕಡೂರು ಜಂಕ್ಷನು.
ಇವಾಗ ನಮ್ಮ ಟ್ರೈನು ಬಾಣಾವಾರದಿಂದ ಡಿಪಾರ್ಟ್ ಆಗ್ತಿದೆ. ಒಂದೊಂದು ನಿಮಿಷ ಶೆಡ್ಯೂಲ್ಡ್ ಹಾಲ್ಟ್ ಕೊಟ್ಟಿರೋದು. ನಾನು ಅಂದ್ಕೊಂಡೆ ಇಲ್ಲೂ ಓವರ್ಟೇಕ್ ಆಗುತ್ತೆ ಅಂತ, ಯಾಕಂದರೆ ನಮ್ಮ ಜಸ್ಟ್ 7-8 ಕಿಲೋಮೀಟರ್ಸ್ ಹಿಂದೆನೇ ಇದೆ. ದೇವನೂರಲ್ಲಿ ನಿಂತಿದೆ SMBT ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಓವರ್ಟೇಕ್ ಆಗುತ್ತೆ ಅಂದ್ಕೊಂಡೆ, ನೋಡಿದ್ರೆ ಇಲ್ಲೂ ನಮ್ಮ ಟ್ರೈನ್ಗೆ ಸಿಗ್ನಲ್ ಕೊಟ್ಟು ಮೂವ್ ಮಾಡಿಸಿದ್ರು. ಓವರ್ಟೇಕ್ ಆಗ್ತಾನೆ ಇಲ್ಲ ಗುರು. ನಾನು ಓವರ್ಟೇಕ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾನೇ ಇದ್ದೀನಿ, ಓವರ್ಟೇಕ್ ಆಗ್ತಾಯಿಲ್ಲ. ಇನ್ನು ನೆಕ್ಸ್ಟು ಅರಸೀಕೆರೆ ಒಂದೇ ಒಂದು ಆಪ್ಷನ್ ಇರೋದು, ಒಂದು 13 ಕಿಲೋಮೀಟ್ರೇನೋ ಆಗುತ್ತೆ. ನನಗೆ ಓವರ್ಟೇಕ್ ಆಗುತ್ತೆ ಅಂತ ತುಂಬ ಆಸೆ ಇತ್ತು ಗುರು. ಓವರ್ಟೇಕ್ ಆಗುತ್ತೆ, ಹೈ ಸ್ಪೀಡ್ ಓವರ್ಟೇಕ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ, ನೋಡಿದ್ರೆ ಸಿಗೋಲ್ಲ. ನೋಡೋಣ. ಮತ್ತು ಟ್ರೈನಲ್ಲಿ ನಿಮಗೆ ಸಾಯಂಕಾಲ ಸ್ನ್ಯಾಕ್ಸಿಗೆ ಮದ್ದೂರು ವಡೆ ನೋಡಲಿಕ್ಕೆ ಸಿಗುತ್ತೆ, ಮತ್ತು ಟೀ ಕಾಫಿ ಮತ್ತು ಚುರುಮುರಿ ಕೂಡ ಸಹ ಈ ಟ್ರೈನಲ್ಲಿ ನೀವು ನೋಡ್ಬೋದು. ಇವಾಗ ನಮ್ಮ ಟ್ರೈನ್ ಎಲ್ಲಿಗೆ ಬಾಣಾವಾರ ಪ್ಲ್ಯಾಟ್ಫಾರ್ಮ್ ನಂಬರ್ 1ರಿಂದ ಡಿಪಾರ್ಟ್ ಕೂಡ ಆದ್ವಿ. ಆ್ಯಕ್ಚುಲಿ ಈ ಟ್ರೈನು ಮುಂಚೆ ಸ್ಟಾಪ್ ಇರಲಿಲ್ಲ, ಇವಾಗ ಕೊಡ್ತಾ ಇದ್ದಾರೆ. ಏನು ಎಕ್ಸ್ಪೆರಿಮೆಂಟಲ್ ಆಲ್ಟಾ ಏನು ಅಂತ ಗೊತ್ತಾಗಲಿಲ್ಲ. ಬಂದು ಒಂದು ಟ್ರೈನ್ ಇನ್ನೂ ಸ್ಟಾಪ್ ಕೂಡ ಆಗಿಲ್ಲ, ಆಗಲೇ ಸಿಗ್ನಲ್ ಕೊಟ್ಟು ಮೂವ್ ಮಾಡಿಸಿದ್ರು. ಒಂದೊಂದು ಸೆಕೆಂಡ್ ಕೂಡ ನಿಂತಿಲ್ಲ ಟ್ರೈನು ಪ್ಲ್ಯಾಟ್ಫಾರ್ಮಲ್ಲಿ. ಪ್ಯಾಸೆಂಜರ್ ಏನು ಅಷ್ಟು ಡಿಬೋರ್ಡ್ ಕೂಡ ಸಹ ಮಾಡಿಲ್ಲ. ಅದು ಸೆಕೆಂಡ್ ಸೀಟಿಂಗ್ ಕೋಚು, ಫುಲ್ ಖಾಲಿನೇ ಇದೆ. ಮತ್ತು ಇದು ಜನರಲ್ಲು, ಆರಾಮಾಗಿ ಖಾಲಿನೇ ಇದೆ. ಇನ್ನೂರ 5 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ. ಈಗ ಅರಸೀಕೆರೆ ಜಂಕ್ಷನ್ಗೆ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಸಾಯಂಕಾಲ 6 ಗಂಟೆ 40 ನಿಮಿಷಕ್ಕೆ. ಅದರ ಬಂದೈತ್ರಿ ಈಗ 6 ಗಂಟೆ 55 ನಿಮಿಷ. ಟೋಟಲ್ 45 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 10 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ ಅರಸೀಕೆರೆ ಜಂಕ್ಷನಲ್ಲಿ. 10 ನಿಮಿಷ ಹಾಲ್ಟ್ ಏನಕ್ಕೆ ಅಂದರೆ ಇಲ್ಲಿ ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ ನಮ್ಮ ತಾಳಗುಪ್ಪ ಮೈಸೂರು ಇಂಟರ್ಸಿಟಿ ಎಕ್ಸ್ಪ್ರೆಸ್ಗೆ. ಮತ್ತು ನೀವು ಅರಸೀಕೆರೆಗೆ ಬರ್ತೀರಾ ಅಂದರೆ ನಿಮಗೆ ಊಟಕ್ಕೇನು ತೊಂದರೆ ಏನಾಗಲ್ಲ ಹೋಗೋರು, ಯಾಕಂದರೆ ಪಲಾವು ಮತ್ತು ಇಡ್ಲಿ ವಡೆ ಸುಖ ಸಹ ಇಲ್ಲಿ ನೀವು ನೋಡ್ಬೋದು. ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಕರ್ಕೊಂಡಿದ್ದಾರೆ. ಇಲ್ಲಿಂದ ಡೈವರ್ಷನ್ ತೊಗೊತೀವಿ ನಾವು ಹಾಸನ್ನು, ಹೊಳೆನರಸೀಪುರ, KR ನಗರದ ಮೇಲೆ ಮೈಸೂರು. ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಕರ್ಕೊಂಡೋಗಿದ್ದಾರೆ. ಇನ್ನು ಡೌಟು ಅನಿಸುತ್ತೆ ಅದು ಓವರ್ಟೇಕ್ ಮಾಡ್ಕೊಂಡು ಹೋಗೋದು, ಯಾಕಂದರೆ ಅದಿನ್ನೂ ಬಾಣಾವಾರದಲ್ಲಿ ನಿಂತಿದೆ ಗಾಡಿ. ನೋಡೋಣ. ಆ್ಯಕ್ಚುಲಿ ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಕರ್ಕೊಂಡಿದ್ದಿದ್ರೆ ಒಂದು ಕಡೆ ಹೋಪ್ ಇರೋದು ಓವರ್ಟೇಕ್ ಆಗೋಗುತ್ತೆ ಅಂತ. ಯಾಕಂದರೆ ಆ ಟ್ರೈನು ಅರಸೀಕೆರೆಯಲ್ಲಿ ಸ್ಟಾಪ್ ಇಲ್ಲ, ಟೆಕ್ನಿಕಲಿ ಸ್ಟಾಪ್ ಕೊಟ್ಟಿದ್ದಾರೆ. ಯಾಕಂದರೆ ಲೋಕೋ ಪೈಲಟು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗಬೇಕು ಆ ಟ್ರೈನ್ಗೆ, ಯಾಕಂದರೆ ಡಿವಿಷನ್ ಚೇಂಜ್ ಆಗುತ್ತೆ ಅದಕ್ಕೂ. ಆದರೆ ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಕರ್ಕೊಂಡಿದ್ದಾರೆ ಅಂದರೆ ಆ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಕರ್ಕೊಬೋದು, ಇಲ್ಲಾಂದರೆ ನಮ್ಮ ಟ್ರೈನ್ನ ಮೂವ್ ಮಾಡಿಸಿ ಅದನ್ನು ಒಳಗಡೆ ಕಳಿಸ್ಕೊಬೋದು.
ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಹಾಸನ್ ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಸಾಯಂಕಾಲ 7:38. ಆದರೆ ಬಂದೈತ್ರಿ ಈಗ 7:50. ಟೋಟಲ್ 12 ನಿಮಿಷ ಡಿಲೇಯಿಂದ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಹಾಸನ್ ಜಂಕ್ಷನ್ ಪ್ಲಾಟ್ಫಾರ್ಮ್ ನಂಬರ್ 1ಕ್ಕೆ. ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ ನಮ್ಮ ಟ್ರೈನಿಂದ. ಆಲ್ಮೋಸ್ಟ್ ಈ ಟ್ರೈನ್ ನಾನು ಅಂದ್ಕೊಂಡಿದ್ದೆ ಇವತ್ತು ಫುಲ್ ಪ್ಯಾಕ್, ಅದು ಬೇರೆ ಇವತ್ತು ರಂಜಾನ್ ಇರೋದ್ರಿಂದ ಫುಲ್ ಪ್ಯಾಕಲ್ಲಿ ಹೋಗುತ್ತೆ ಅಂತ. ಆದರೆ ಇನ್ನಷ್ಟು ಪ್ಯಾಕಲ್ಲಿ ಏನಿಲ್ಲ ಗಾಡಿ. ಈಗ ನಮ್ಮ ಟ್ರೈನ್ ಪ್ಲಾಟ್ಫಾರ್ಮ್ ನಂಬರ್ 1 ಆಲೆ ಸಿಗ್ನಲ್ ಕೂಡ ಸಹ ಸಿಕ್ಕಿದೆ. ಹಾಸನ್ ಡಿಪಾರ್ಟ್ ಆದಮೇಲೆ ಕೋಚ್ ಕಂಡೀಷನು. ಇದು ಸೆಕೆಂಡ್ ಸೀಟಿಂಗ್ ಕೋಚಿಂದು, ಅದು ಜನರಲ್ ಕೋಚು. ಇದು ಫುಲ್ ಖಾಲಿನೇ ಇದೆ ಗುರು. ನಾನು ಇಲ್ಲಿ ಸೆಕೆಂಡ್ ಸೀಟಿಂಗ್ ಕೋಚಿಗೆ ಬಂದೆ, ಯಾಕೆಂದರೆ ಅಲ್ಲಿ ಚಾರ್ಜಿಂಗ್ ಸಾಕೆಟ್ ವರ್ಕ್ ಆಗ್ತಾಯಿಲ್ಲ, ಇಲ್ಲವೇ ಆಗ್ತಾಯಿದೆ. ಅದಕ್ಕೋಸ್ಕರ ಹೆಂಗೂ ಖಾಲಿನೇ ಇದೆಯಲ್ಲ ಬಂದೆ. ಹಾಸನಿಗೆ ಎಂತ ಆಗ್ತಿದ್ದಂಗೆ ಚಿಲ್ಡ್ ವೆದರ್ ಇದೆ ಬರೋ. ಮಳೆ ಬಂತ ಏನೋ ಗೊತ್ತಿಲ್ಲ ಹಾಸನಲ್ಲಿ, ಅದು ಚಿಲ್ಡ್ ವೆದರ್ ಇದೆ ಹಾಸನಲ್ಲಿ. ನೋಡೋಣ, ಇನ್ನೂ 2 ಸ್ಟಾಪ್ ಇದೆ ನಮಗೆ, ಹೊಳೆನರಸೀಪುರ, KR ನಗರ, ಮೈಸೂರು. ಈಗ ನಮ್ಮ ಟ್ರೈನ್ ಮಾವಿನಕೆರೆಯಲ್ಲಿ ನಿಂತಿದೆ, ಯಾಕಂದರೆ ಆ ಕಡೆಯಿಂದ ಬರ್ತಿದೆ ಮೈಸೂರು ಅರಸೀಕೆರೆ ಪ್ಯಾಸೆಂಜರ್ ಟ್ರೈನ್. ಅದಕ್ಕೋಸ್ಕರ ನಮ್ಮ ಟ್ರೈನ್ನ ಮಾವಿನಕೆರೆಯಲ್ಲಿ ಹಾಲ್ಟ್ ಕೊಟ್ಟಿದ್ದಾರೆ.
ಸೊ ಗೈಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ಮೈಸೂರು ಜಂಕ್ಷನ್ಗೆ. ಮತ್ತು ನಾನು ಹೊಳೆನರಸೀಪುರ ಮತ್ತು ಕೆ ಆರ್ ನಗರದವ್ರಿಗೆ ನಾನು ಸಾರಿ ಕೇಳ್ತೀನಿ. ಯಾಕೆಂದರೆ ಮುಂದೆ ಬರೋ ಜರ್ನೀಸ್ ಏನಿದೆಯಲ್ಲ ಇದೇ ರೂಟಲ್ಲಿರುತ್ತೆ. ಅದು ಸಾಗರಕಟ್ಟೆ, ಕೆ ಆರ್ ನಗರ, ಹೊಳೆನರಸೀಪುರ, ಹಾಸನ್ ಇದೇ ರೂಟಲ್ಲಿರೋದ್ರಿಂದ ನಾನು ಅಷ್ಟು ಸ್ಟೇಷನ್ ಸ್ಕಿಪ್ ಮಾಡಿದೆ. ಅದೊಂದು ರೀಸನ್ ಇದೆ. ಎರಡನೇ ರೀಸನ್ನು ನನಗೆ ಸಿಕ್ಕಾಬಿಟ್ಟೆ ತಲೆನೋವು ಇತ್ತು ಅಂತ ನಾನು ಹಾಸನ್ ಬಿಟ್ಟಾದ್ಮೇಲೆ ಸ್ವಲ್ಪ ಮಲ್ಕೊಳೋಣ ಅಂತ ಮಲ್ಕೊಂಡವನು ಮೈಸೂರು ಔಟ್ರಲ್ಲಿ ನನಗೆ ಎಚ್ಚರಿಕೆ ಆಗಿದೆ ಗುರು. ಅದಕ್ಕೋಸ್ಕರ ಅದಕ್ಕೆ ಕ್ಷಮೆ ಕೇಳ್ತೀನಿ ಹೊಳೆನರಸೀಪುರ ಮತ್ತು ಕೆ ಆರ್ ನಗರದವ್ರಿಗೆ. ತೊಗೊಂಬರ್ತೀನಿ ಆದಷ್ಟು ಬೇಗ. ಆ ರೂಟಲ್ಲೂ ಒಂದು ನಾನು ಪ್ಯಾಸೆಂಜರ್ ಸೀರೀಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಆ ಸೀರೀಸಲ್ಲಿ ನಾನು ಈ ರೂಟ್ ಏನಿದೆಯಲ್ಲ ಎಷ್ಟು ಸ್ಟೇಷನ್ ಇದೆಯೋ ಅಷ್ಟು ಸ್ಟೇಷನ್ ಒಂದು ಜರ್ನಿ ತೊಗೊಂಬರ್ತೀನಿ. ಆ್ಯಕ್ಚುಲಿ ನಮ್ಮ ಟ್ರೈನು ಮೈಸೂರಿಗೆ ಬರೋ ಟೈಮಿಂಗ್ ಇರೋದು ನೈಟ್ 10 ಗಂಟೆ 30 ನಿಮಿಷಕ್ಕೆ. ಆದರೆ ಬಂದೈತ್ರಿ ಈಗ 10 ಗಂಟೆ 17 ನಿಮಿಷ, ಅಂದರೆ 13 ನಿಮಿಷ ಬಿಫೋರಲ್ಲೇ ಬಂದಿದ್ದೀವಿ. ಇದರಲ್ಲೇ ಗೊತ್ತೈತೆ ಟ್ರೈನ್ ಎಷ್ಟು ಪಂಚಲ್ ಆಗಿದೆ ಅಂತ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಸಖತ್ತಾಗಿತ್ತು ಜರ್ನಿ ಎಕ್ಸ್ಪೀರಿಯೆನ್ಸು. ಮತ್ತು ನೀಟ್ನೆಸ್ ಬಗ್ಗೆನೂ ಹೇಳಬೇಕು ಅಂದರೆ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಗುರು. ಎಂದು ತಾಳಗುಪ್ಪದಿಂದ ಮೈಸೂರುವರೆಗೂ ಟ್ರೈನು ಜನರಲ್ ಕ್ಲಾಸು ನೀಟಾಗಿದೆ ಮತ್ತು ಸೆಕೆಂಡ್ ಸೀಟಿಂಗ್ ಕೂಡ ಸಹ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಮತ್ತು ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ವೀಡಿಯೋದಲ್ಲಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್. ಮತ್ತು ನಾನು ಕೆ ಆರ್ ನಗರ ಮತ್ತು ಹೊಳೆನರಸೀಪುರದವ್ರಿಗೆ ಕ್ಷಮೆ ಕೇಳ್ತೀನಿ. ಬರೋಣ ಮುಂದೆ ವಿಡಿಯೋದಲ್ಲಿ ಆದಷ್ಟು ಬೇಗ ಇದೇ ರೂಟಲ್ಲಿ ಒಂದು ಜರ್ನಿ ತೊಗೊಂಬರ್ತೀನಿ. ಸಿಗೋಣ ಇನ್ನೊಂದು ಹೊಸ ವೀಡಿಯೋದಲ್ಲಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.